ಕರ್ನಾಟಕ ರಾಜ್ಯ ಪೌರ ನೀರು ಸರಬರಾಜು ನೌಕರ ಮಹಾಸಂಘರು ತಾವೆಲ್ಲ ಬಂದಿದ್ದೀರಾ. ಒಂದು ಬೆಂಗಳೂರು ಸ್ವಾತಂತ್ರ್ಯ ದಿನದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳೋದಕ್ಕೆಲ್ಲ ರೂಪುರೇಷೆಗಳು ವ್ಯಕ್ತಪಡಿಸ್ತಾ ಇದ್ದೀರಾ. ತಮ್ಮ ಸಮಸ್ಯೆಗಳು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಿರುವ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಮನವಿ ತಮ್ಗೆ ಏನ್ ಬೇಡಿಕೆ ಈಡೇರಬೇಕು? ನಾನು ಈ ಹಿಂದೆ ನಮ್ಮ ನೌಕರರು ಹೇಳಿದಂತೆ ನಮ್ಮ ಪೋಷಕರಿಗೂ ಸಹ ನಮ್ಗೆ ಬರ್ತಾ ಇರುವಂತ ವೇತನದಲ್ಲಿ ಪೋಷಕರಿಗೆ ಅಟ್ಲೀಸ್ಟ್ ಆರೋಗ್ಯ ಸರಿಪಡಿಸಕ್ ಕೂಡ ಆಗ್ತಾ ಇಲ್ಲ. ಅಷ್ಟು ವೇತನ ಬರ್ತಾ ಇದೆ ನಮ್ಗೆ. ಈ ಜನರೇಷನ್ಗೆ ಈಗಿನ ದಿನಸಿ ವಸ್ತುಗಳು ಗಗನಕ್ಕೇರುವ ದಿನಗಳಲ್ಲಿ ನಮ್ಗೆ ಬರ್ತಾ ಇರಕ್ಕಂತ ವೇತನ 10 ದಿನಕ್ಕೂ ಸಾಲ್ತಾ ಇಲ್ಲ ಸ್ವಾಮಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದರ ಜೊತೆಗೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಅದಂತೂ ಅಧೋಗತಿ ಆಗ್ಬಿಟ್ಟಿದೆ. ವಿದ್ಯಾಭ್ಯಾಸ ಮಾಡಿಸ್ಲಿಕ್ಕಲ್ಲ, ಅದನ್ನ ನೆನೆಸ್ಕೊಳ್ಳಕ್ಕೂ ಆಗ್ತಾ ಇಲ್ಲ. ನಮ್ಮ ಪೋಷಕರ ಗೋಳು ನಾವು ನೋಡಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ನಮ್ಮನ್ನ ಹುಟ್ಟಿ ಬೆಳೆಸಿ ಇಷ್ಟು ಮಾಡಿ ನಾವು ಅವರಿಗೆ ಸಾರ್ಥಕ ಜೀವನ ಮಾಡಕ್ಕೆ ಆಗ್ತಾ ಇಲ್ಲ. ಅಷ್ಟು ಬೇಸರ ಆಗೋಗಿದೆ. ಒಂದು ದಿನ ನಮ್ಮ ಸಂಸಾರ ಸಮೇತ ಇಷ್ಟು ಪೂರಕವಾಗಿ ಊಟ ಮಾಡೋಕ್ ಕೂಡ ಅಷ್ಟು ಹಣ ಬರ್ತಾ ಇಲ್ಲ ನಮ್ಮ ಸಂಬಳ. ಅಷ್ಟು ಇದ್ರಲ್ಲಿ ನಾವು ಜೀವನ ಸಾಗಿಸ್ತಾ ಇದೀವಿ. ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿ ಅವರಲ್ಲಿ ಉಪಮುಖ್ಯಮಂತ್ರಿ ಅವರಲ್ಲಿ ಬೇಡ್ಕೊಳ್ತಾ ಇರೋದಿಷ್ಟೇ, ನಮ್ಮ ನೌಕರರು ಸುಮಾರು 25-30 ವರ್ಷಗಳಿಂದ ನೊಂದಿದ್ದೀವಿ ಸ್ವಾಮಿ. ನಾವು ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಯಾವುದೇ ತೊಂದರೆ ಆಗ್ಬಾರ್ದಂತ ಪ್ರತಿದಿನ ಯಾವುದೇ ರಜೆ ಪಡೆಯದೆ ಹಬ್ಬ ಹರಿದಿನಗಳಲ್ಲಿ ಕೂಡ ನಾವು ಕೆಲಸ ಮಾಡ್ತಾ 24 ಗಂಟೆಗಳಲ್ಲಿ ಯಾವ ಕ್ಷಣದಲ್ಲಿ ಯಾರು ಫೋನ್ ಮಾಡಿದ್ರು ಅಟೆಂಡ್ ಮಾಡ್ತಾ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ನಾವು ಇಷ್ಟ ಹೇಳೋದು, ಸಾರ್ವಜನಿಕರಿಗೆ ತೊಂದರೆ ಮಾಡಕ್ ಇಷ್ಟ ಇಲ್ಲ, ಆದ್ರೆ ವಿಧಿ ಇಲ್ಲ. ಈಗ ನಮ್ಮ ಪೇಷನ್ಸ್ ಕಟ್ಟಿ ಹೊಡೆದೋಗಿದೆ. ಹಂಗಾಗಿ ದಯವಿಟ್ಟು ಮುಷ್ಕರ ಮಾಡುವಂತ ಅವಕಾಶ ಕೊಡಬೇಡಿ ಅಂತ ನಾವು ಮುಖ್ಯಮಂತ್ರಿಗಳಲ್ಲಿ ಉಪಮುಖ್ಯಮಂತ್ರಿಗಳು ಬೇಡ್ಕೊತಾ ಇದೀವಿ. ನೀವು ಆದಷ್ಟು ಬೇಗ 15 ದಿನಗಳ ಒಳಗಾಗಿ ನಮಗೆ ಆದೇಶ ಪತ್ರ ನೀಡುತ್ತೀರಿ ಅಂತ ನಂಬಿದ್ದೀವಿ. ಒಂದು ನಮಗೆ ಕೂಡಲೇ ನೇರ ಪಾವತಿಗೆ ಒಳಪಡಿಸಿ ಒಂದು 6 ತಿಂಗಳ ಒಳಗಾಗಿ ಕಾಯಂ ಮಾಡೋದಕ್ಕೆ ಎಲ್ಲ ಇದು ನಮಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಈ ಸಾರ್ವಜನಿಕ ಮುಖಾಂತರ ಹಾಗೂ ಈ ವೇದಿಕೆ ಮುಖಾಂತರ ನಾನು ಬೇಡ್ಕೊಳ್ತಾ ಇದ್ದೀನಿ. ಈ ಹಿಂದೆ ಇಲ್ಲಿ ನಡೆದಿರುವಂತ ಅಲಮಾರಿ ಒಕ್ಕೂಟ ಅದು ಅವರಿಗೆ ಏನು ಅನ್ಯಾಯ ಆಗಿದೆ, 1% ಕೊಡೋದು ಮೂಲಕ ಅವ್ರಿಗೂ ನ್ಯಾಯ ಒದಗಿಸಬೇಕಾಗಿ ಈ ವೇದಿಕೆ ಮುಖಾಂತರ ಬೇಡ್ಕೊಳ್ತಾ ಇದ್ದೀನಿ. ಅವೆಲ್ಲ ಏನಿರೋ ನೀರು ಸರಬರಾಜು ನೌಕರರು ತಮ್ಮ ಸಮಸ್ಯೆ ಬೇಡಿಕೆ ಈಡೇರೋದಕ್ಕೆ ಒಂದು ಬೆಂಗಳೂರು ಸ್ವಾತಂತ್ರ್ಯ ದಿನ ಪ್ರತಿಭಟನೆ ಹಮ್ಮಿಕೊಳ್ಳಕ್ಕೆ ರೂಪುರೇಷೆಗೆ ಸಿದ್ಧಪಡಿಸ್ತಾ ಇದ್ದಾರೆ. ನಿಮ್ಮ ಸಮಸ್ಯೆಗಳು ಒಂದು ಐಆರ್ ಆಫೀಸರ್ಸ್ ನಿಮ್ಮ ಮೇಲಧಿಕಾರಿಗಳು ತಂದಿದ್ದೀರಾ? ಈ ಜನಕ್ಕೆ ಹಲವಾರು ಬಾರಿ ಮನವಿಗಳು ಕೊಟ್ಟಿದ್ದೀವಿ, ಸಚಿವರು ಬೇಡ್ಕೊಂಡಿದೀವಿ, ಸಿಎಂನು ಬೇಡ್ಕೊಂಡಿದೀವಿ, ಖುದ್ದಾಗಿ ಭೇಟಿಯಾಗಿ ಬೇಡ್ಕೊಂಡಿದ್ದೀವಿ. ಎಲ್ಲಾ ರೀತಿಯಲ್ಲೂ ಆಗಿ ಸುಮಾರು 15 ವರ್ಷಗಳಿಂದ ನಾವು ಬೇಡಿಕೆ ಕೊಡ್ತಾನೇ ಇದ್ದೀವಿ. ಮುಖ್ಯವಾದ ಬೇಡಿಕೆ ನಮಗೆ ನೇರವಾಗಿ ಕಚೇರಿಯಿಂದಾನೇ ಸಂಭಾವನೆ ಕೊಡಬೇಕು. ಗುತ್ತಿಗೆದಾರರಿಂದ ನಮಗೆ ಕಿರುಕುಳ ಇದೆ. ನಮ್ಗೆ ಬರುವಂತ ಕನಿಷ್ಠ ವೇತನದಲ್ಲಿ ಗುತ್ತಿಗೆದಾರರು ಸ್ವಲ್ಪ ಹಿಡ್ಕೊಂಡು ನಮ್ಗೆ ಕೊಡ್ತಾ ಇದ್ದಾರೆ, ನೇರವಾಗಿ ನಮ್ಗೆ ಬರ್ತಾ ಇಲ್ಲ ಅದು. ಹಂಗಾಗಿ ನೇರ ಪಾವತಿ ಮಾಡೋದ್ ಮುಖಾಂತರ ಏನೋ ನಮ್ಮ ಜೀವನ ಮಟ್ಟ ಒಂದು ಸುಧಾರಣೆ ಬರುತ್ತೆ. ಹಂಗಂತ ಇದೇ ನಮ್ಗೆ ಶಾಶ್ವತ ಅಲ್ಲ. ಒಂದು 6 ತಿಂಗಳ ಒಳಗಾಗಿ ಕಾಯಂ ಮಾಡಿದಲ್ಲಿ ನಮ್ಮ ಕುಟುಂಬ ಮತ್ತು ನಮ್ಮ ಪೋಷಕರಿಗೆ ನಾವು ನ್ಯಾಯ ಮಾಡೋದಾಗುತ್ತೆ. ಬೀದಿ ನೌಕರರು ಎಷ್ಟು ಜನ ಇದ್ದೀರಾ? ನಾವು ಪುರಸಭೆ, ನಗರಸಭೆ, ಪಟ್ಟಣ ಪಂಚಾಯತಿ, ಮಹಾನಗರ ಪಾಲಿಕೆ ಒಳಗೊಂಡಂತೆ 6,000 ಜನ ನೀರು ಸರಬರಾಜು ಸಿಬ್ಬಂದಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸರ್, ಈಗ 6,000 ಜನ ನೌಕರರು ನಿಮಗೆ ಬೆಂಬಲ ಇದ್ದಾರೆ. ಎಲ್ಲಾ ಜಿಲ್ಲೆಗಳಿಂದ ನಮ್ಗೆ ಬೆಂಬಲ ಇದೆ. ಪ್ರತಿಭಟನೆ ಅಷ್ಟು ಜನ ಬರ್ತಾರೆ. ನಾವು ಈ ನಿರ್ಧಾರಕ್ಕೆ ಇವಾಗ ಬಂದಿರೋದು ಯಾಕಂದ್ರೆ ಅವ್ರಿಗೆ ಸಹನೆಯನ್ನ ಕಟ್ಟಿ ಹೊಡೆದೋಗಿದೆ. ಇನ್ನು ಬೇಡ್ಕೊಳ್ಳೋದು ಬೇಡ ಅಣ್ಣ, ನಾವು ಮುಷ್ಕರ ಮಾಡೋಣ ಅನ್ನೋ ನಿರ್ಧಾರಕ್ಕೆ ಬಂದಿರೋದ್ರಿಂದ ನಾವು ಈ ನಿರ್ಧಾರ ತಗೊಂಡಿರೋದು. ಸಾರ್ವಜನಿಕರು ಕೂಡ ಇದಕ್ಕೆ ನಮ್ಗೆ ಬೆಂಬಲ ಕೊಡ್ತಾ ಇದ್ದಾರೆ. ಸರ್, ನಿಮ್ಮ ಹೆಸರು? ಸರ್, ನನ್ನ ಹೆಸರು ಸತೀಶ್ ಅಂತ. ನಾನು ಈ ಸಂಘದಲ್ಲಿ ಉಪಾಧ್ಯಕ್ಷನಾಗಿದ್ದೀನಿ ಸರ್. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಪುರಸಭೆ.